ಮೆಟ್ರೋ ದರ 5% ಏರಿಕೆ ಮಾಡಿದ್ದಾರೆ ಅಂಥೇಳಿ ಬಿ ಜೆ ಪಿಯವರು ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಕಾಂಗ್ರೆಸ್ ಮೇಲೆ ಹೊರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಪಿ ಸಿ ಮೋಹನ್ ಅವರು, ತೇಜಸ್ವಿ ಸೂರ್ಯ ಅವರು, ಅಶೋಕ್ ಅವರು, ಇನ್ನೂ ಅನೇಕ ಮುಖಂಡರು. ಈಗ ಮೆಟ್ರೋ ದರ ಏರಿಸೋದಕ್ಕೆ ಒಂದು ಸಮಿತಿ ಇರುತ್ತೆ. ಅದನ್ನು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಇರ್ತಾರಲ್ಲ, ಅವರು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೆ ಚೇರ್ಮನ್. ಕೇಂದ್ರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರು ಚೇರ್ಮನ್ ಆಗಿರ್ತಾರೆ. ಅವರು ಒಂದೊಂದು ಮೆಟ್ರೋಗೆ ಒಬ್ಬರನ್ನ ರಿಟೈರ್ಡ್ ಜಡ್ಜ್ನ ನೇಮಕ ಮಾಡ್ತಾರೆ. ನಮ್ಮಲ್ಲಿ ತಮಿಳುನಾಡಲ್ಲೂ ಇದ್ದಂಥ ಒಬ್ಬರು ರಿಟೈರ್ಡ್ ಜಡ್ಜು ಅವ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಇನ್ನೊಬ್ಬರು ಕೇಂದ್ರದಿಂದ ಸದಸ್ಯರಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಜ್ಯದಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ, ರಮಣಾ ರೆಡ್ಡಿ ಅಂತ. ಹಿಂದೆ ಅವರು IAS ಅಧಿಕಾರಿ ಆಗಿದ್ದರು, ನಿವೃತ್ತರಾಗಿದ್ದರು. ಅವರು ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿ ಆಗಿದ್ದಾರೆ. ಈ 3 ಜನ, ಇಬ್ಬರು ಸದಸ್ಯರು, ಒಬ್ಬರು ಅಧ್ಯಕ್ಷರು, ರಿಟೈರ್ಡ್ ಜಡ್ಜು, ಅವರು ತೀರ್ಮಾನ ತಗೊಂಡು 5% ಜಾಸ್ತಿ ಮಾಡಬೇಕು ಅಂತೇಳಿ ಅವರು ಮೆಟ್ರೋ ಖರ್ಚು ವೆಚ್ಚಗಳನ್ನೆಲ್ಲ ತಗೊಂಡು ಆಮೇಲೆ ಸಾರ್ವಜನಿಕರ ಅಭಿಪ್ರಾಯ ಕೇಳಿ 5% ಜಾಸ್ತಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೂ ಅಧ್ಯಕ್ಷರು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ. ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರ ಕಂಟ್ರೋಲಲ್ಲಿರೋದು? ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕಂಟ್ರೋಲಲ್ಲಿ ಇರ್ತಾರೆ. ಆದ್ದರಿಂದ ಅವರು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಪ್ಪಿಗೆ ಮೇರೆಗೆ. ಇದನ್ನು BJP ಅವರು ಅನಾವಶ್ಯಕವಾಗಿ ನಮ್ಮ ಕಾಂಗ್ರೆಸ್ನವ್ರ ಮೇಲೆ ಹಾಕುವಂಥ ಕೆಲಸವನ್ನು ಯಾವಾಗಲೂ ತಪ್ಪುದಾರಿ ಎಳೀತಾರಲ್ಲ, ಅದೇ ರೀತಿ ಈ ಬಾರಿ ಕೂಡ ತಪ್ಪುದಾರಿಗೆ ಎಳೆದಿದ್ದಾರೆ ಅಷ್ಟೇ. ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಏನು 5% ಹೆಚ್ಚುವರಿಯಾಗಿ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡ್ಬೋದಿತ್ತಲ್ಲ. ಅವ್ರದ್ದೇ ಸರ್ಕಾರ. ಜನರನ್ನು ಮಿಸ್ಗೈಡ್ ಮಾಡೋದು, ತಪ್ಪುದಾರಿಗೆ ಎಳೆಯೋದು BJP ಅವರ ಚಾಳಿ. ಮತ್ತು ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ, ನಾನು ಹಿಂದೆ ನರೇಂದ್ರ ಮೋದಿಯವರು ಮೆಟ್ರೋ ಕೊನೆ ಬೊಮ್ಮಸಂದ್ರಕ್ಕೆ ಇತ್ತಲ್ಲ, ಬನಶಂಕರಿ ಟು ಬನಶಂಕರಿ, ಅದನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಅದರಲ್ಲಿ BJP ಮುಖಂಡರು ಏನು ಮಾಡಿದ್ದಾರೆ, ಏನು ಹೇಳ್ತಾಯಿದ್ರು ಅಲ್ಲಿವರೆಗೂ ಅಂತ ಹೇಳಿದ್ರೆ, ಏನು ಮೆಟ್ರೋಗೆ ಏನೋ ಕೇಂದ್ರದಿಂದನೇ 100ಕ್ಕೆ 100 ಭಾಗ ಹಣ ತಂದ ರೀತಿ ಅವರೆಲ್ಲ ಮಾತಾಡ್ತಾಯಿದ್ರು. ಏನೋ ಮೆಟ್ರೋ ಅಂದರೆ ಕೇಂದ್ರ ಸರ್ಕಾರದ್ದು, ಮೆಟ್ರೋ ಅಂದರೆ ಮೋದಿಯವರು ಕೊಟ್ಟಿದ್ದು ಅಂತ ಹೇಳ್ಕೊಳ್ತಾಯಿದ್ರು. ನಾನು ಅಂಕಿ ಅಂಶಗಳ ಸಮೇತ ಕೇಂದ್ರ ಸರ್ಕಾರದ್ದು ಕೇವಲ 15ರಿಂದ 20%, ಯಾಕಂದರೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಅವರ ಶೇರ್ ಇತ್ತು. ರಾಜ್ಯ ಸರ್ಕಾರದ್ದು 25ರಿಂದ 30% ಇತ್ತು. ಆಮೇಲೆ ಉಳಿದಿರ್ತಕ್ಕಂಥ 50% ಹಣ ಮೆಟ್ರೋ ಅವರು ಸಾಲ ತೊಗೊಂಡಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರದ ಪಾಲು 15ರಿಂದ ಒಂದೊಂದು ಹಂತದಲ್ಲಿ, ಕೆಲವದರಲ್ಲಿ 15% ಇದೆ, ಕೆಲವದರಲ್ಲಿ 20% ಇದೆ. ಯೆಲ್ಲೋ ಲೈನು, ಬ್ಲೂ ಲೈನು ಹೇಳ್ತೀವಲ್ಲ, ಆ ಥರ ಒಂದೇ ಯೂನಿಫಾರ್ಮ್ ಆಗಿಲ್ಲ. ಆದರೆ 15ರಿಂದ 20% ಮೇಲೆ ಅವ್ರ ಶೇರ್ ಇಲ್ಲವೇ ಇಲ್ಲ. ಇನ್ನು ರಾಜ್ಯ ಸರ್ಕಾರದ್ದು 80%, 30% ನಮ್ಮದು, ಉಳಿದಿರ್ತಕ್ಕಂಥ 50% ಕೇಂದ್ರ ಸರ್ಕಾರದ್ದು. ಈಗ ಕೇಂದ್ರ ಸರ್ಕಾರ ಕೊಡಲಿ, ಸ್ವಲ್ಪ ಸಬ್ಸಿಡಿ ಕೊಡಲಿ ನಮ್ಮ ರಾಜ್ಯದ ಜನತೆಗೆ. ಸಬ್ಸಿಡಿ ಕೊಟ್ಟು ಕೇಂದ್ರ ಸರ್ಕಾರ ಫೇರ್ ಕಡಿಮೆ ಮಾಡಲಿ. ಯಾರು ಬೇಡ ಅಂತ ಹೇಳ್ತಾರೆ? ಅಧ್ಯಕ್ಷರ ನೇಮಕ ಮಾಡಿದ್ದು ಅವರೇ, ಜಸ್ಟಿಸ್ನ. ಕೇಂದ್ರದ ಒಬ್ಬ ಪ್ರತಿನಿಧಿ ಇರ್ತಾರೆ, ಅವರಿಬ್ಬರು ಅಪೋಸ್ ಮಾಡಬೇಕಾಗಿತ್ತಲ್ಲ. ನಮ್ಮ ರೆಪ್ರೆಸೆಂಟೇಟಿವ್ ಇರೋದು ಒಬ್ಬರೇ, ರಮಣಾ ರೆಡ್ಡಿ. ಮತ್ತು ಕೇಂದ್ರಕ್ಕೆ ಈ ಪ್ರಪೋಸಲ್ ಹೋದಾಗ ರಿಜೆಕ್ಟ್ ಮಾಡ್ಬೋದಿತ್ತು. ಇಲ್ಲಿರ್ತಕ್ಕಂಥ MP ಗಳೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ರಿಜೆಕ್ಟ್ ಮಾಡಿ ಅಂತ ಹೇಳ್ಬೋದಿತ್ತು. ಮಗುನ ಜಿಗ್ಟೋದು ಇವರೇ, ತಿರುಗಿ ಸಮಾಧಾನ ಮಾಡೋದು ಇವರೇ. ಈ ಥರದ ಒಂದು ಎಡಬಿಡಂಗಿತನ BJP ಅವರು ಮಾಡ್ತಾಯಿದ್ದಾರೆ.